ಈ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ಇಲ್ಲಿ ಇದ್ದಾರೋ ಅಧ್ಯಕ್ಷರು, ಈ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕಂತ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಅವರು ಇಲ್ಲಿ ಇದ್ದಾರೋ ಪ್ರತ್ಯೇಕ ಜಿಲ್ಲೆ ಘೋಷಣೆ ಮಾಡಿ ಇವತ್ತು ಚಿಕ್ಕೋಡಿಯಲ್ಲಿ ಬೇರೆ ಬೇರೆ ಅನೇಕ ನಮ್ಮ ಹಿರಿಯ ಮುಖಂಡರು ಕೂಡ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ಇಲ್ಲಿದ್ದಾರೋ. ಈ ಬೆಳಗಾಂದಲ್ಲಿ ಸುಮಾರು ಇವತ್ತು 2-3 ಜಿಲ್ಲೆಯನ್ನು ಘೋಷಣೆ ಮಾಡಿ ಈ ಭಾಗದ ಅಭಿವೃದ್ಧಿಗೆ ನನಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರ ಮೇಲೆ ವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ನಂದು ಏನು ಬೇಡಿಕೆ ಇದೆ, ಬರೀ ಸನ್ಮಾನ್ಯ ಮುಖ್ಯಮಂತ್ರಿಯವರು ಹೇಳಿದರು, ಈ ಸದನ ಆದಮೇಲೆ ನಮ್ಮ ಎಲ್ಲ ಶಾಸಕರಿಗೆ, ಲೋಕಸಭಾ ಸದಸ್ಯರು ಹಾಗೂ ಮಾಜಿ ಶಾಸಕರಿಗೆ ಕರೆದು ಒಂದು ಸಭೆಯನ್ನು ಮಾಡ್ತಾರೋ. ಬರೀ ಘೋಷಣೆ ಅಷ್ಟೇ ಮಾಡೋದು ಬೇಡ, ಅನುದಾನ ಕೊಟ್ಟ ಈ ಗಡಿ ಭಾಗದಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಮಾಡಬೇಕಂತ ನಾ ಈ ವೇದಿಕೆ ಮೂಲಕ ಅವ್ರಿಗೆ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಭಾಗದಲ್ಲಿ ನಮ್ಮ ಕೃಷ್ಣಾ ನದಿ ಏನು ಹರಿತಾ ಇದೆ. ಸನ್ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ನೀರಾವರಿ ಸಚಿವರು ನಮ್ಮ ಈ ಕ್ಷೇತ್ರಕ್ಕೆ ಸುಮಾರು 450 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದರು. ಮೊದಲೇ ಹಂತದಲ್ಲಿ ಇವತ್ತು ಆ ಸ್ಕೀಮನ್ನು ಅರ್ಧಕ್ಕೆ ತಂದು ನಿಂತಿದೆ. 23 ಕಿಲೋಮೀಟರ್ ಅದು ನೀರಾವರಿ ಪೈಪ್ಲೈನ್ ಇದೆ. 2ನೇ ಹಂತ ನಾವು ಅವ್ರಿಗೆ ವಿನಂತಿ ಮಾಡ್ತೀನಿ, ಕ್ಯಾಬಿನೆಟ್ಗೆ ತಂದ 2ನೇ ನಮ್ಮ ಸೆಕೆಂಡ್ ಫೇಸು ಕೂಡ ಅಪ್ರೂವಲ್ ಮಾಡಬೇಕಂತ ನಾವು ಅವ್ರಿಗೆ ನೇರವಾಗಿ ಇವತ್ತು ನಾವು ವಿನಂತಿ ಮಾಡ್ತಾ ಇದ್ದೀನಿ. ಮೊನ್ನೆ ಹೋದ 2 ತಿಂಗಳು ಕೂಡ ಶಿವಶಕ್ತಿ ಅಂತ ರಾಯಬಾಗ್ ಮತ್ತು ಚಿಕ್ಕೋಡಿ 2 ಕೂಡಿ ಅದಕ್ಕೆ ಅವರು ಸುಮಾರು 220 ಕೋಟಿ ನೇರವಾಗಿ ಕೃಷ್ಣಾ ಹೊಳಿದಿಂದ ಪೈಪ್ಲೈನ್ಗೂ ಕೂಡ ಮಂಜೂರಾತಿ ಮಾಡಿದರು. ಅದನ್ನು DPR ಮಾಡಿ ಕ್ಯಾಬಿನೆಟ್ಗೆ ತಂದ, ಅದು ಕೂಡ ಅಪ್ರೂವಲ್ ಮಾಡಬೇಕಂತ ನಾ ಸನ್ಮಾನ್ಯ ಉಪಮುಖ್ಯಮಂತ್ರಿಯವರಿಗೆ ಈ ಸಂದರ್ಭದಲ್ಲಿ ನಾವು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ ಜೈನರ ಸಮುದಾಯವು ಕೂಡ ಸಾಕಷ್ಟು ಮುನಿಗಳು ಕೂಡ ನಮ್ಮ ಈ ಭಾಗದಲ್ಲಿ ಒಂದು ಒತ್ತಾಯ ಮಾಡಿ ನಾ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಇಡೀ ಸದನಿಗೆ ಹಾಗೂ ಅವರೇ ಒಂದು ಸಚಿವರಾದ ಸನ್ಮಾನ್ಯ ಸುಧಾಕರ್ ಅಭಯ ಪಾಟೀಲ್ ಕೂಡ ಇದ್ದಾರೆ, ಒಂದು ಜೈನ್ ನಿಗಮ ಕೂಡ ಮಾಡಿ ಆ ಭಾಗದ ಬಡೂರು ವಿದ್ಯಾರ್ಥಿಗೂ ಕೂಡ ನಮ್ಮ ಮೈನಾರಿಟಿ ಇಲಾಖೆಯಿಂದ ಸಾಕಷ್ಟು ಮುಂದಿನ ವಿದ್ಯಾಭ್ಯಾಸಕ್ಕೆ ಒಂದು ನಿಗಮ ಮಂಜೂರು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಇವತ್ತ MB ಪಾಟೀಲು ಕೂಡ ಒಂದು ಇಂಡಸ್ಟ್ರಿಯಲ್ ಸಚಿವರಾಗಿ ಅರವಿಂದ್ ಬೆಲ್ಲದವರು ಕೂಡ ಅವ್ರಿಗೆ ವಿನಂತಿ ಮಾಡಿದ್ರು. ಒಂದು ಕ್ವಶನ್ ಮೂಲಕ ಅವ್ರು ಕೇಳಿದರು, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಹೆಚ್ಚಿನ ಡೆವಲಪ್ಮೆಂಟ್ ಮಾಡಬೇಕಂತ ನಾನು ಅವ್ರಿಗೆ ವಿನಂತಿ ಮಾಡಿ, ಯಾಕಂದ್ರೆ ನಮ್ಮ ಎಲ್ಲ ಯುವಕರು ಇವತ್ತು ಪೂನಾ, ಮಹಾರಾಷ್ಟ್ರ, ಕೋಲ್ಹಾಪುರ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಬಾರ್ದು. ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ಈ ಭಾಗದಲ್ಲಿ ಒಂದು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡಿ ಈ ಭಾಗದಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕಂತ ತಮ್ಮ ಮೂಲಕ ಕೇಳಿ, ಲಾಸ್ಟ್ ಆಗಿ ಇವತ್ತು ನಮ್ಮ ಲಾ ಮಿನಿಸ್ಟರ್ ಕೂಡ ಇಲ್ಲಿದ್ದಾರೆ. ಚಿಕ್ಕೋಡಿಯಲ್ಲಿ ಸುಮಾರು 35 ಕೋಟಿ ಅನುದಾನದಲ್ಲಿ ಒಂದು ನ್ಯಾಯಾಲಯ ಕೂಡ ಇವತ್ತು ಸುಂದರವಾಗಿ ಒಂದು ಕಟ್ಟಡ ನಿರ್ಮಾಣ ಆಗಿದೆ. ಬೇಗ ಸೆಷನ್ ಮುಗಿದ ತಕ್ಷಣ ಒಂದು ನ್ಯಾಯಾಲಯಕ್ಕೆ ಓಪನಿಂಗ್ ಮಾಡಿ ಅಲ್ಲಿ ಒಂದು ಅವಕಾಶ ಮಾಡಿಕೊಡ್ಬೇಕಂತ ನಾ ಸನ್ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬ್ರಿಗೆ ಈ ಸಂದರ್ಭದಲ್ಲಿ ನಾ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಆ ನಿಟ್ಟಿನಲ್ಲಿ ಈ ಉತ್ತರ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕ ಲಿಂಗಾಯತ್ ಸೊಸೈಟಿ ಸನ್ಮಾನ್ಯ ಪ್ರಭಾಕರ್ ಕೋರಿ ಅವರು ಈ ಭಾಗದಲ್ಲಿ ಒಂದು ಇಡೀ ವಿಶ್ವದಲ್ಲಿ ಹಾಗೂ ಇಡೀ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಸಂಸ್ಥೆ, ಹಾಸ್ಪಿಟಲ್ ತೆಗೆದು ಸಾಕಷ್ಟು ಬಡವರು ವಿದ್ಯಾರ್ಥಿಗೆ ಈ ಭಾಗದಲ್ಲಿ ಒಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಆಗಲಿ ಹಾಗೂ ಆರೋಗ್ಯ ಕೊಡುವಂಥದ್ದೊಂದು ವ್ಯವಸ್ಥೆ ಮಾಡಿದರು. ನಿಜವಾಗೂ ಇನ್ನೂ ಹೆಚ್ಚಿಂದ ಅವ್ರಿಗೆ ಈ ಭಾಗದಲ್ಲಿ ಸಾಕಷ್ಟು ಏನಿವತ್ತು ವಿದ್ಯಾರ್ಥಿಗೆ ಅವ್ರು ಅವಕಾಶ ಮಾಡಿಕೊಟ್ಟಿದ್ರು. ಅದೇ ರೀತಿ ಸಾಕಷ್ಟು ಜನ ಕೂಡ ಶಿಕ್ಷಣ ಬಗ್ಗೆ ಹೇಳಿದರು. ತಾವು ಈ ಸಂದರ್ಭ ಅಧ್ಯಕ್ಷರು, ಈ ಚಿಕ್ಕೋಡಿ ಜಿಲ್ಲೆ ಘೋಷಣೆ ಆಗಬೇಕಂತ ನಾ ಸನ್ಮಾನ್ಯ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ